ನಿಸ್ಸರಾಜಿಪನಂದನನು ಮಾಡಿದನು ಪ್ರತಿಜ್ಞೆಯನ್ನು. ದುರ್ಜನನಾದ ಸೈನ್ಯವನ್ನು ಹರಗರಿಯುವುದಕ್ಕೆ ಮಾಡಬೇಕು ಯುಕ್ತಿಯನ್ನು. ಧನುಂಜಯನ ಮನದ ಕೋರಿಕೆಯನ್ನು ಈಡೇರಿಸಲು ಕಾರಣವು ನಾನಲ್ಲವೇನು? ಹೌದು ದೇವ, ನಾನಿನ್ನು ಈ ಸಮಯದಲ್ಲಿ ಪಾಂಡವರ ಬಳಿಗೆ ಹೋಗಬೇಕಿನ್ನು. ಇನ್ನ ಎಷ್ಟರಂತಾಗಲಿ ದೇವ. ನಿನ್ನ ಪಾದ ಪದ್ಮಗಳಿಗೆ ವಂದನ. ಮನ್ನಿಸುವೆನು ಧರ್ಮಜ. ಕಂದನಾದ ಅಭಿಮಾನ್ಯವನೇ ಇಂದಿನ ಯುದ್ಧದೋಳ್ ಮರಣ ಹೊಂದಿದನು. ನಮ್ಮಂತ ಮಂದ ಭಾಗ್ಯರು ಇರಬಾರದು ಇನ್ನು. ಶ್ರೀಹರಿ ಇದಕ್ಕೆ ನೀನೇ ಹೇಳು ದಾರಿ. ಯಮನಂದನ ನಾರಾಯಣ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಪರಮಾತ್ಮ. ಧರ್ಮಜ ನಾರಾಯಣ ಏನು ಕೇಳು. ಅದೇನು ಚೆನ್ನಾಗಿ ಹೇಳು. ಜನವೇ ಲಯವೇ ಮರಣವೇ ಜನನ ಬೀಜವೋ. ಜನನವೇ ಲಯವೀಜವೋ ಮರಣವೇ ಜನನ
ಪರಮಾತ್ಮ. ಧರ್ಮಜ ನಾರಾಯಣ. ಮಗನಿಂದಲೇ ಪ್ರಾಣಾಂತದವರೆಗೂ ಕಾಣರ ಸುಖ. ಮಗನಿಗೋಸ್ಕರ ಬಡವರನ್ನು ಬಾಯಿ ಬಾಯಿ ಬಡಿದು ಗಳಿಸುವರು ರೊಕ್ಕ. ಹೌದು ಪರಮಾತ್ಮ. ಧರ್ಮಜ ನಾರಾಯಣ. ಆಯುಷ್ಯ ತೀರಿ ಮಗನು ಮರಣವಾದರೆ ನಿನ್ನಂತೆ ಮಾಡುವರು ದುಃಖ. ಹೌದು ಪರಮಾತ್ಮ. ಧರ್ಮಜ ಶ್ರೀಹರಿ. ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲವೆಂಬ ಪುತ್ರ ವಾಚೀತ್ಯವೆಂಬ ಆಲಿಚಿಂತೆ. ಹೌದು ಪರಮಾತ್ಮ. ನಂತರ ಪ್ರಸವವು ಸರಿಯಾಗಬೇಕೆಂಬುದು ದ್ವಿತೀಯ ಚಿಂತೆ. ಹೌದು ಪರಮಾತ್ಮ. ಯಮನಂದನ ಶ್ರೀಹರಿ. ಅಲ್ಲಿಂದ ಕೂಸಿಗೆ ಗ್ರಹ ದೋಷಾದಿಗಳು ಬರಲು ಮೆಲ್ಲನೆ ವೈದ್ಯರ ಮನೆಗೆ ತಿರುಗಾಡುವುದು ತೃತೀಯ ಚಿಂತೆ. ಹೌದು ಪರಮಾತ್ಮ. ಯಮನಂದನ ಶ್ರೀಹರಿ. ಮನೆಯಲ್ಲಿ ಎಷ್ಟು ಬಡತನವಿದ್ದರೂ ಮಗನನ್ನು ವಿದ್ಯಾವಂತನಾಗಿ ಮಾಡಬೇಕೆಂಬುದು ಚತುರ್ಥ ಚಿಂತೆ. ಹೌದು ಪರಮಾತ್ಮ. ಕುಂತಿಪುತ್ರರೇ, ದೇವಿಕಿ ನಂದನೆ. ಅಲ್ಲಿಂದ ಮಗನಿಗೆ ಯೌವನವು ಪ್ರಾಪ್ತಿಯಾಗಲು ಮೆಲ್ಲನೆ ಕಟಿಕರ ಮನೆಗೆ ಸುಳಿದಾಡಿ ಸಾಲವನ್ನಾದರೂ ಮಾಡಿ ಮಗನಿಗೆ ವಿವಾಹವೆಸಗಬೇಕೆಂಬುದು ಪಂಚಮ ಚಿಂತೆ. ಹೌದು ಪರಮಾತ್ಮ. ಧರ್ಮಜ ಶ್ರೀಹರಿ. ಅಲ್ಲಿಂದ ಬಾಳ್ವೆಯನ್ನು ಕೇಳಲು ಹೋಗಿ ಸ್ವತೆ ಮಕ್ಕಳ ಕೈಯಲ್ಲಿ ಕೋಲಿನಿ ಒಡಿಸಿಕೊಂಡು ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತು ದುಃಖಿಸುವುದು ಹಾರನೇ ಚಿಂತೆ. ಹೌದು ಪರಮಾತ್ಮ. ಅಲ್ಲಿಗೂ ಅಲ್ಲಿಯೂ ದೈವದೀನದಿಂದ ಮಗನು ಮರಣವಾದರೆ ಅಯ್ಯೋ ಅಯ್ಯೋ ನಮ್ಮ ಬಾಳ್ವೆ ಮುರಿದು ಹೋಯಿತು ಎಂದು ಗೋಳಾಡುವುದು ಏಳನೇ ಚಿಂತೆ. ಹೌದು ಪರಮಾತ್ಮ. ಕುಂತಿಪುತ್ರನೇ, ದೇವಿಕಿ ನಂದನೆ. ತನ್ನ ನಿಜವನ್ನು ತಾನು ತಿಳಿದು ನೋಡಿಕೊಂಡರೆ ಜನನಿ ಜನಕರು ಎಂಬುವರ್ಯಾರು? ಹೌದು ಪರಮಾತ್ಮ. ಪುತ್ರ ಮಿತ್ರ ಪೌತ್ರ ಎಂಬುವರ್ಯಾರು? ಕಮಲ ಪತ್ರದಲ್ಲಿ ಕಾಣುವ ಜಲದ ಗುಳ್ಳೆಯಂತೆ ಜೀವನವು ಬಹು ಚಪಲವಾದದ್ದು. ಹೌದು ಪರಮಾತ್ಮ. ಧರ್ಮಜ ನಾರಾಯಣ. ಬಂಧು ಬಾಂಧವರು ಸಲ್ಲಿಸುವುದೆಂಬುವರು ಸಂತೆ ಕೂಟದಂತೆ ಕೂಡಿ ಬಯಲಾಗಿ ಹೋಗತಕ್ಕದ್ದು. ಸಿರಿತನವಿದ್ದರೆ ತಾನು ಸಂಪಾದಿಸಿದ ಧನವೆಂಬ ಮಾಂಸವನ್ನು ಅಪಹರಿಸಬೇಕೆಂದು ಕಾಯಿ ಕುಳಿತಿರುವರು ಸ್ತ್ರೀ ಪುತ್ರಾದಿಗಳೆಂಬ ನನ್ನ ಹದ್ದುಗಳು. ಧರ್ಮಜ ನಾರಾಯಣ. ಕೈಗಿಟ್ಟು ಗೋರಫಲಕ್ಕೆ ಆಸೆ ಪಟ್ಟು ಬಿಡಬಹುದೇ? ನಿನಗದು ತಿಳಿಯದೆ ಧರ್ಮವು ಬಾ ಬಿಡುವುದು ನಿನ್ನ ಪುತ್ರ ದುಃಖದ ತಾಪ. ಕಪಟ ಕೃಷ್ಣ ತಿಂದಿದಾಗಲೇ ಧರ್ಮಜನ ಪುತ್ರ ಶೋಕವನ್ನು ಬಿಡಿಸುವುದಕ್ಕೆ ಉಪಶಾಂತಿಯನ್ನು ಬೇಳುವುದಕ್ಕೆ ಬಂದಿರುವೆಯ ಈ ಕ್ಷಣ ಕೃಷ್ಣ. ಎಂದಿನ ಅವಧಿ ಅಭಿಮಾನ್ಯನ ಕವನವರ ಕಡೆಯಿಂದ ಕೊಲ್ಲಿಸಿದೆ. ಬಂದಿರುವೆಯ ಸುದ್ದಿ ಅದೇನು ಭೀಮ? ದೇವಾನಗದರನೇ ನರನೇ, ಜಗಜೀವ ಚಾಲನೆಗೆ ಸೂತ್ರಧಾರನಾಗಿ ಮಗನಾದ ಅಭಿಮಾನ್ಯನನ್ನು ಕಾಪಾಡದೊಂದು ನಿನಗೆ ಅತಿಸೇವೆ. ಅದೇನು ಭೀಮ? ಕೃಷ್ಣ, ಭೀಮ, ನಿನ್ನ ಮಾಯಕಾರ ಲೀಲೆ ನನಗೇನು ತಿಳಿದಿಲ್ಲವೇ? ನೀನೇನು ಬಂದೆಯೋ ಎನ್ನ ಮಾಯದ ನೀನೆ. ಅಳಿಯನಾದ ಅಭಿಮಾನ್ಯನನ್ನು ಉಳಿಸಿದಿಗ ಮುರಹರಿ ಹಾಗೆ ತಿಳಿಯುವುದಿಲ್ಲ. ಕಪಲದ ದಾರಿ ವನವಾಸದ
ಎಟ್ಟು ದುಡಿಯುತ್ತಿರುವೆನು? ಅದು ನಿನ್ನ ಇದಕ್ಕಾಗಿ ದುಡಿದಿರುವ ಕೃಷ್ಣ. ನಿಮ್ಮ ಮನೋಭಾಗ್ಯಗಳನ್ನು ಈಡೇರಿಸುತ್ತಾ ಬಂದಿರುವೆನು. ಎನ್ನ ಕಡೆ ತಪ್ಪೇನಿದೆ ನಿನಗೆ ತಿಳಿದರೆ ಹೇಳು, ಇಲ್ಲವಾದರೆ ಇಲ್ಲಿ ಕುಳಿತಂತ ಎಲ್ಲವನ್ನಾವನ್ನುಂಟೇನು. ನಾರಾಯಣ, ಬಿಡು ಬಿಡು ನಿಮ್ಮ ಕಪಟದ ಗುಣ. ಅದು ಹೇಗೆ ಭೀಮ? ಸಕಲಾಂತ ರಾಮಿಯಾಗಿ ಸುಕುಮಾರನನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿದೆ, ಸಹೋದರಿಯಾದ ಸುಭದ್ರೆಯನ್ನು ದುಃಖಾಗ್ನಿಗಳಿರಿಸಿದೆ, ನಮ್ಮ ಅಣ್ಣ ತಮ್ಮಂದಿರಿಗೆ ಕಣ್ಣೀರು ತರಿಸಿದೆ. ಮಾಡಬಹುದ ಕೃಷ್ಣರಾಯ, ಎಲ್ಲರಲ್ಲಿ ಮಾಡಿದಂತೆ ನಿನ್ನ ಚಮತ್ಕಾರ ಎನ್ನ ಮುಂದೆ ತೋರ ಬಂದರೆ ನಿನ್ನ ಅಗ್ರಜನ ಬಲರಾಮ ಮೊದಲಾದ ಯಾದವರ ಪರಿವಾರವಲ್ಲವನ್ನು ಕ್ಷೀರ ಸಮುದ್ರಕ್ಕೆ ಹೊತ್ತು ಒಯ್ಯದಿದ್ದರೆ ನೀನು ಯಾವ ದೃಢ ವಿಕ್ರಮನ? ಈ ಭೂಮಂಡಲವನ್ನು ಗಡಗಡನೆ ನಡೆಸುವ ಕದಮನೆ ಹತ್ರನೇ ಕಲಿಭೀಮನೇ ಕದನ ಮಹಳದ ಮುದುಕೈದ ಬರನನ್ನು ಬೇಡಿಕೊಂಡಿದೆ. ಅದೇಗೆ ಭೀಮ? ನಗದರನೇ ನಾನೇ ಜಗಜೀವ ಧ್ಯಾನಗಳಿಗೆ ಸೂತ್ರಧಾರನಾಗಿ ಕಾಲಗವ ಕಾಲಗವನ್ನು ಎಸಗದ ನಗದವನ್ನು ಕೈ ಮಾಡಿ ಕೊಂಡಿಸಿದೆ.
ಗಡ್ಡಿಗೆ ನಿದ್ರೆಯಂತರದು ಮದ್ದಮಗಿಯರಾದ ಗೊಲ್ಲಗಿಯರನ್ನು ಇಲ್ಲದ್ದ ನೋಡಿ ವಾರಿಗೆ ಮಧ್ಯದಲ್ಲಿ ಬೆಳಗಟ್ಟಿದೆ. ಸೂರ್ಯ ಪದ್ಮಾದಿಗಳ ಗದ್ದೆಗೆ ವಿದ್ದ ಭಾವದ ಓಡಿ ಹೋಗಿ ರಾತ್ರಿ ಜಾವರಣ ಭದ್ರವಾದ ರುದ್ರಾರೂಪವನ್ನು ಪಡೆದು ಮಹತ್ವ ಬಲಾಶಾಲಿಯಿಂದ ಕಟ್ಟು ಸುತ್ತಿ ಬೇರೆಯೇನು ಪದ್ಮಾಕ್ಷರೇ ಏನು ತಿಳಿದಿದೆಯೋ ಭೀಮ? ಹೌದು ಕೃಷ್ಣ, ನಿನ್ನ ಬೆಣ್ಣ ರುಚಿ ಇಲ್ಲಿ ಯಾರಾದರೂ ತಿಂದಿರುವರ ಕೃಷ್ಣ? ಹೌದೇನು ಭೀಮ? ಎಲ್ಲ ರುದ್ರದ ಮಾತುಗಳನ್ನು ಕೇಳಿದರೆ ಎಲ್ಲರ ಮಾತನಲ್ಲಿ ಅದಕ್ಕಿಂತ ಕೋಪವು ಹೆಚ್ಚು ಬರುವುದು ಹಾಗನೇ ಚೆನ್ನಾಗಿ ಅದು ಏನು ಸ್ಥಳವಾಗಿ ಇರ್ತದೆ? ಸಹಜವಾಗಿ ಮಾತನಾಡುವನು ಕೃಷ್ಣ. ದೇವಕಿ ನಂದನ ಮಧ್ಯಪಾದಿಗಳಾಗಿ ದೇವತೆಗಳಿಗೆ ಉಪದ್ರವ ಕೊಟ್ಟ ಸುಟ್ಟ ರಕ್ತವನ್ನು 10 ಪಾಲು ಮಾಡಿ ಭಕ್ತರಲ್ಲಿ ಭಕ್ತರನ್ನು ಉತ್ತರಿಸಿದನು. ಅದು ನಿನ್ನ ಇದಕ್ಕಾಗಿ ಉತ್ತರಿಸಿರುವ ಕೃಷ್ಣ. ಶ್ರೀಯರೇ, ನಿನ್ನಂತೆ ಅಪ್ಪನಾರೀಶ್ವರನನ್ನು ಮೆಚ್ಚಿಸಿ ಗುಪ್ತ ರೂಪವನ್ನು ಪಡೆದ ಕಾರಣ ಕ್ಷೇತ್ರದನಂ ಗೆದ್ದ ವೀರಾದಿ ವೀರ ನೀನಲ್ಲವೇ ಮಾರುತಿ? ಸಾಕು ಸಾಕು ಬಿಡು, ಏತಕ್ಕೆ ಮಾತನಾಡುತ್ತಿ? ಜನಾರ್ದನ, ಆ ರಜತಾದ್ರಿ ವಾಸವನ್ನು ಅರ್ಧನಾಗೇಶ್ವರನನ್ನು ಹಾಡಿದೆಯಲ್ಲ, ಆತನು ನಿನ್ನಂತೆ ಪೂರ್ಣನಾಗೇಶ್ವರನಾದನಲ್ಲ. ಏಕೆ ಕೆಲವರಿಲ್ಲ ಭೀಮಾ? ಭೀಮಾ, ಸಿಂಧು ದೇಶಾಧಿಪನೆಂಬ ಸೈನ್ಯವನ್ನು ಪರಶಿವನಿಂದ ಒಂದು ದಿನ ಉಗ್ರಾರೂಪವನ್ನು ಪಡೆದು ಭೀಮಾ, ನಿನ್ನ ಚಾರ ಚೂರ್ಣ ಬುದ್ಧಿಯಲ್ಲಿ ಯಾರುವರು ದೇವಕಿಗೆ ಬಹಳ ಮರಳುಗೊಳಿಸುವಂತ ಮಾಯಾ ಜಾಲ. ಸರ್ಪಸೈನ ಭೀಮಸೇನ, ನಿನ್ನ ತಪ್ಪುಗಳನ್ನು ಎಣಿಸಲಕ್ಕೆ ಕುಳಿತರೆ ಕೃಷ್ಣ, ಅದು ಏನು ಚೆನ್ನಾಗಿ
ಕಂಡ ಮಾಂಸವನ್ನು ತಿಂದ ಕುಂದ ರಕ್ತಸಿಯುವ ಡೆಂಬಿಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡವನಿಗೆ ಈ ಪುಂಡರೀಕಾಕ್ಷಕನ ನೆಲೆಯು ಕಂಡು ಬರುವುದೇ? ಸಹಜವಾಗಿ ಕಂಡು ಬರುವುದು ಕೃಷ್ಣ. ಪ್ರಿಯರೇ, ರಾಜ್ಯ ಭಂಡಾರವನ್ನು ಕಳೆದುಕೊಂಡು ಭೂಮಂಡಲಗಳು ತಿರುಗುಂಡವಗೆ ಜ್ಞಾನ ನೂಕೊಂಡು ಪ್ರಕಾಶಿಸುವುದೇ? ಸಾಕು ಬಿಡು ವಾಯುನಂದನ, ವಿವೇಕವಿಲ್ಲದೆ ಮಾತನಾಡಿದರೆ ಬಂದ ಫಲವೇನಿದೆಯೋ ಈ ಕ್ಷಣ? ಕೃಷ್ಣ, ನಿನ್ನದು ನೋಡಿದರೆ ಉರಿಡಿಲ್ಲ ಪ್ರಿಯರೇ, ನಿನ್ನಂತ ಕರಡಿಯ ಮಗಳನ್ನು ಮದುವೆ ಮಾಡಿಕೊಂಡವರಾರು ಕರಡವಾಹರನೇ. ಮಡಿಯ ಅಪವಾದಕ್ಕೋಸ್ಕರವಾಗಿಯೇ ಕರಡಿ ಮಗಳನ್ನು ಮದುವೆ ಮಾಡಿಕೊಂಡಿರುವರು. ನೀವ್ಯಾವ ಕಾರಣಕ್ಕೆ ಹಿರಣ್ಣಿಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡೆ? ನೋಡಿದರೆ ಉರಿಡಿಲ್ಲ ಬಿಡಿ ನಿನ್ನ ಕರಡಿತನವನ್ನು ಬೇಗನೆ. ಒಂದರವದ ನಿಯರಹದ ಜಲಂಧರನ ಸೂರನ ಸತಿಯರೊಂದಿಗೆ ಮನಸ್ಸೋದೆ ಮದಿಮಸಡಿಸಿ ಬರಸದಿಯರನ್ನು ಬಯಸಿರುವನು ನೀನು ಅಥವಾ ನಾನು? ಹೌದೇನು ಗಜಾಕ್ಷನೇ, ಭೀಮನೇ, ಅಸುರಾರಿ ಎಂದು ಬರೆದ ಹೆಸರನ್ನು ಹೊಂದಿರುವೆ. ದಾರವನ್ನು ಸರಿಯಾಗಿ ವಿದ್ಯವನ್ನು ಎಸಗಿರಿವೆ. ವಚನ ಭೀಮಾ. ಪ್ರಿಯರೇ, ಸುರರನಾಶವನ್ನು ಬಯಸಿ ಹಸುರ ರುದಿಸಲು ಸುರರನಾಶವನ್ನು ಬಯಸಿ ಹಸುರ ರುದಿಸಲು ರಣತೆ ಕೈ ತರಲು ಬೇರಿಸಿ ಬಲ್ಲಿದ ಕಶ್ಯಪನನು ಸೇರಿ ರಕ್ತಪಾನವ ಮಾಡಿದನು ಭೀಮಾ. ನಿನ್ನಂತೆ ಸ್ವಾಧೀನನಾದ ವಿರಾಟನಲ್ಲಿ ಬಾಣಸಿಗನಾಗಿ ಬಾಳಿ ಬಂದಿರುವೆನು ಸೋದರ. ಬಿಡುಳು ನಿನ್ನಗೆ ಒಣಬೀಕರ. ಆಹೋ ಪದ್ಮಾಕ್ಷನೇ, ಭೀಮನೇ, ಮದ್ದ ಮುಗಿಯರಾದ ಗೊಲ್ಲದಿಯರನ್ನು ಎಲ್ಲದ್ದ ನೋಡಿ ಬೆಣ್ಣೆಯ ಮುದ್ದ ಬಾಲ್ಗಳಂತೆ ಬಂದಿರುವೆ. ಹೇಗೆ ನನ್ನ ಚಾರ ಚೂರ ಬುದ್ಧಿಯಲ್ಲಿ ಯಾದವರ ದೇವಗಿಗೆ ಬಹಳ ಗಳಿಸುವಂತ ಮಾಯಜಾಲ. ಎನ್ನ ಮಾಯಜಾಲದ ಲೀಲೆಯು ನಿನಗೇನು ತಿಳಿದಿದೆ ಭೀಮ? ಸರ್ವಸೈನ ಭೀಮಸೇನ, ಸರ್ಪಗಳನ್ನು ಎಣಿಸಲಕ್ಕೆ ಕುಳಿತರ ಒಟ್ಟು ಸಾಲದ ಕೇಸವ ಕಲಾಧಿಕಾರಿಯೇ, ಎನ್ನೊಂದು ಬಿಕಾರಿ ಎಂದಿವೇನು ಭೀಮ? ಸಹಜವಾಗಿ ಹಾಗಾದರೆ ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಭೀಮ, ಪ್ರಿಯರೇ, ರಾಜ್ಯ ಬಂಡ
ಮಾಡಿಕೊಂಡಿದ್ದು ದೊಡ್ಡ ತಪ್ಪಾಯ್ತು ಕೃಷ್ಣ. ಹೌದೇನು ಭೀಮ? ಹೌದು ಕೃಷ್ಣ. ಭೀಮ ಪ್ರಿಯರೇ, ಘೋರಾರಣ್ಯದಲ್ಲಿ ಕಣ್ಣ ಮುನಿಯ ಅಣ್ಣನ್ನು ಮೊದಲಿಂದ ಸ್ಥಾನಕ್ಕೇರಿಸಿ ನಿಮ್ಮ 5 ಮಂದಿ ಪಂಚ ಪಾಂಡವರನ್ನು ಕಾಲದಲ್ಲಿ ಕಾಯ್ದುಕೊಂಡು ಬಂದದ್ದು ಇದು ಮಾತ್ರ 3ನೇ ತಪ್ಪು. ಅದು ನಿನ್ನ ರಕ್ಷಣೆಗಾಗಿ ಬಚ್ಚಿಟ್ಟುಕೊಂಡು ಬಂದಿರುವ ಕೃಷ್ಣ ಇಲ್ಲಿಗೆ. ಪ್ರಿಯರೇ, ವಿಪಿನಿವನದಲ್ಲಿ ಪಾಂಡವರಿಗೆ ಕುಟುಂಬದಲ್ಲಿ ಶಾಪ ಕೊಡಲು ಬಂದ ದುರ್ವಾಸನೆಂಬ ಸಹೋದರನು ಹಾಸ್ಯ ಮಾಡಿ ಹಿಂದಕ್ಕೆ ಕಳಿಸಿದ್ದು ಇದು ಮಾತ್ರ 4ನೇ ತಪ್ಪು. ಭೀಮ ಪ್ರಿಯರೇ, ಗಂಡು ಗಲಿಗಿಂದು ಜನಗೆ ಹೆಣ್ಣು ಮಕ್ಕಳನ್ನಿಟ್ಟು ಬರಿದೇ ಬಂಡಿ ಹೊಡೆಯುವುದಂತೂ ಇದು ಮಾತ್ರ ಕ್ಷಮಿಸಲಾರದಂತ ತಪ್ಪು. ಅದು ನಿನ್ನ ಇದಕ್ಕಾಗಿ ಒಳಗೊಂಡಿರುವ ಕೃಷ್ಣ. ಭೀಮ ಪ್ರಿಯರೇ, ಹುರುಗಿನ ಸಭೆಯಲ್ಲಿ ದ್ರೌಪದಿ ಸೀರೆಯನ್ನು ದುರ್ವಾಸನು ಸೀರೆಯನ್ನು ಸೆಳೆಯುವಾಗ ಅಲ್ಲಿ ಒತ್ತಾವರಣವನ್ನು ಕೊಟ್ಟು ಕಾಪಾಡಿದ್ದು ಮಾತ್ರ ಇದು ಕ್ಷಮಿಸಲಾರದಂತ ತಪ್ಪು. ಇನ್ನು ಅನಂತ ತಪ್ಪುಗಳಿವೆ. ಪಾಪ ನೀನಾಗಲಿಕ್ಕೆ ಸೈನಿಸಿಕೊಂಡು ಬಂದಿರುವೆಯೋ ಭೀಮಸೇನ? ಸೈನಿಸು ಶ್ರೀಕೃಷ್ಣನ ತಪ್ಪುಗಳನ್ನು ಈ ಕ್ಷಣ. ಕೃಷ್ಣ, ಭೀಮ ಲೀಲಾ ನಟನ ಎಂಬ ನಾಟಕ ಸೂತ್ರಧಾರನಾಗಿ ಅದಕ್ಕೆ ಹಾಡಿವೆ ಎನ್ನ ಮನಕ್ಕೆ ನಾಟುವಂತೆ ಎಂಥ ಯಾತ ಮಾತುಗಳನ್ನು ಕಲಿಯುವುದಕ್ಕೆ ಎಷ್ಟು ದಿವಸದಿಂದ ಪಾಠ ಮಾಡಿದ ಮರೆಯದಂತೆ ನಿಮ್ಮ 5 ಮಂದಿ ಪಾಂಚ ಪಾಂಡವರಿಂದ ಕಲಿತಿರುವುದು ಭೀಮ. ಅಸುರಾರಿಯೇ, ಭೀಮಸೇನೇ, ಎನ್ನ ಶ್ರೇಷ್ಠವಾದ ಕಮಲ ದಳಮನ ನಿಷ್ಠೂರ ಕೊಳ್ಳುವರ ಕತ್ತಡೆ ಒಳಗಿದ್ದರು ಬೆಳೆದ ಪರಿಹರಿಸುವೆಯೋ? ಸಹಜವಾಗಿ ಕೃಷ್ಣ, ಭೀಮ ಭಕ್ತವಸ್ತಲೆಂಬ ಬಿರುದ ಕಟ್ಟಿ ಭಕ್ತಿರುವ ಕಾರಣ ಎತ್ತಿರುವ ದಶ ಅವತಾರವನ್ನು ಪುರುಷೋತ್ಮನೇ ಬರುಡ ಭಕ್ತರ ಕಲ್ಯಾಣಕ್ಕಾಗಿ ಭೀಮ. ಎಂಥ ನಿಷ್ಠೂರದ ನುಡಿಗಳನ್ನು ಹಾಡುವುದು ಮಾತ್ರ ಸಾಧ್ಯ ಮಾಡಿ ಸುಮ್ಮನೆ ಹೌದೇ ಭೀಮ? ಭೀಮಸೇನನೇ, ಬಾಲಕನಾದ ಧ್ರುವನಿಗೆ ಮೇಲಾದ ಪದವಿನ್ಯಾಸಕ್ಕೆ ನೇಮಿಸಿದೆ ಬಲಶಾಲಿಯಾದ ಬಲ ಚಕ್ರವರ್ತಿಯನ್ನು ಅವನ ಭಕ್ತಿಗಾಗಿ ಕಾದಿರುವೆ ಭೀಮ. ಜಡಜಾಕ್ಷನೇ ಕಲಿಬೀರೆ, ಎನ್ನ ಪಾತ ಜಡ ಜಾಂಗಳದಲ್ಲಿ ಮನವರಿಗಿದ ಗದಗಲಿ ಭಾರ್ತನ ಮನದಿ ಮಕ್ಕಳನ್ನು ಬರೆದು ಜನಕವನ್ನು ಓಡಾಡಿ ನಡೆಸಿದೆ. ಅವನ ಭಕ್ತವತ್ಸಲನಿಗೆ ಹಾನಿ ಬರದಂತ ನರನಿಗೆ ಸಾರಥಿಯಾಗಿರುವೆ. ನಿನ್ನ ಇಷ್ಟದಿಂದ ನಮ್ಮ ಮಗನನ್ನು ನಷ್ಟ ಮಾಡಿ ನಮ್ಮ ಹೊತ್ತ ಒಳಗಡೆ ಸೋಕಾಗ್ನಿ ಎಂಬ ಬೆಂಕಿಯನ್ನು ಮಟ್ಟರಿಟ್ಟು ನೇರ ನಿಷ್ಠೂರದ ಮಾತುಗಳನ್ನು ಹರಿವೆಯ ಕೃಷ್ಣ. ಭೀಮ ಖಂಡಿಸುವ ಈ ಕೋಯನ್ನ ಗದದ್ದವನ್ನು ನನ್ನನ್ನು ಖಂಡಿಸುವುದು. ಹೌದೇನು? ಕಂಚಾಕ್ಷನೇ, ಕಲಿಬೀರೆ, ನಿನಗೆ ನಾನು ಹಂದವನಲ್ಲ. ನಿನಗೆ ನಾನೇನು ಹಂಗುವುದಲ್ಲ. ರಂಜಪ ಕೆಂಜಂಡಲ ಶಿವನ ಹಂಜನೆ ಬದ್ಧರಾದ ಭಕ್ತ ಸಂಜೀವನಾಗಲಲ್ಲವೇ? ಹೌದೇನು? ಕಾಲಸುರಮಣಿಯಲಾದ ಬಾಲಸೂರನ ಭಕ್ತಿಗೆ ಮೆಚ್ಚಿ ಬರುವೆ ನಾಟಕವನ್ನು ಅವನ ಬಾಗಿಲನ್ನು ಕಾಯಲಿಲ್ಲ. ಹೌದೇನು ಭೀಮ? ಭೀಮ ಭಕ್ತ ರಕ್ಷಮಣಿ ಎಂಬ ಬಿರುದು ಕಟ್ಟಿ ಎನ್ನಗೊಂದು ಉಂಗರ ಕೊಟ್ಟಿನಂದು ಗಟ್ಟಿಯಾಗಿ ಬಗಲವದಕ್ಕೆ ನಿನಗೆ ಸ್ವಲ್ಪವಾದರ ನಾಚಿಕೆ ಹುಟ್ಟಿಲ್ಲವೇ? ಮಣ್ಣುವರಲ್ಲವೇ ಲೋಕ ಕಲ್ಯಾಣಕ್ಕಾಗಿ ಮಾಡಿರುವುದು ಭೀಮ. ಕೃಷ್ಣ, ಭೀಮ ಅಂಬುಜಾಕ್ಷಿಯಾದ ಪರನಾಮರಿ ಎಂಬ ತುಂಬ ಕುಚವನ್ನು ನೋಡಿ ಶಿವಲಿಂಗನೆಂದು ಹಂಬಲಿಸಿ ನಂಬೆಣ್ಣನ್ನು ತಿಳಿಸಿದರ ಶಿವನ ಅವನಿಗೆ ಪಡಿವನ್ನು ಕೊಡಲಿಲ್ಲವೇ? ಅವನ ಭಕ್ತಿಗಾಗಿ ಕೊಟ್ಟಿರುವುದು ಭೀಮ. ಇದೇ ಬಲ್ಲುಗಳ ಪಾಲಾಕ್ಷನಿಗೆ ಅವನ ಶಕ್ತಿಗಾಗಿ ಕೊಟ್ಟಿರುವುದು ಭೀಮ. ಭಕ್ತ ರಕ್ಷಮಣಿ ಎಂಬ ಬಿರುದು ಕಟ್ಟಿ ಅನ್ನಗೊಂದು ಭೀಮ
ಒಟ್ಟಿಗೆ ಒತ್ತಿಡಿಸಿ ತಮ್ಮ ಸಂರಕ್ಷಣೆಯನ್ನು ಮಾಡಿದ್ದು ಮರಿದೆಯಾ? ಹೇಗೆ ಬರೆಯಲಿ ಭೀಮ? ಪ್ರಿಯರೇ, ಭೀಮ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನ ಕರ್ತವೆಂದು ಶ್ರೇಷ್ಠವಾದ ಸ್ಥಿತಿಗತಿಗಳಿಗೆಲ್ಲ ಬರೀ ಶುರು ಮಾಡಿದೆಯೇನೋ ನಾರಾಯಣ. ಕಪ್ಪು ಬಣ್ಣದ ಕೃಷ್ಣ ಎನ್ನ ಮನವೊಪ್ಪದೆ. ಕಪ್ಪು ಬಣ್ಣದ ಮಹಿಮೆ ನೀನೇನು ಬಂದೆಯೋ ಭೀಮ? ನನ್ನ ಕಪ್ಪು ಬಣ್ಣದ ಮಹಿಮೆ ಹೇಳುವ ವಿಸ್ತಾರವಾಗಿ ಕೇಳು ಕೃಷ್ಣ. ಅದೇನು ವಿಸ್ತಾರವಾಗಿ ಹೇಳು ಭೀಮ. ನಿನ್ನ ತಪ್ಪು ಒಪ್ಪುಗಳನ್ನು ನುಡಿದರೆ ಒಪ್ಪುವಾಗದೆ ನನ್ನ ಕೊಪ್ಪಳಿಸುವನು ಸರ್ಪಸೈನ ಭೀಮಸೇನ, ನನ್ನ ದರ್ಪಕ್ಕೆ ಹಂಚುವನಲ್ಲ. ಸೇನ ಧರ್ಮಜ, ನಾರಾಯಣ, ಎನಗೆ ಕರೆಯನ್ನು ನೆಟ್ಟು ತೋರಿಸುವನು ನೋಡು ನಿನ್ನ ನಿಜ. ನಿನ್ನ ನಿಜನಾದ ಭೀಮಸೇನನಿಗೆ ಹೊಟ್ಟೆ ತುಂಬಿದಂತಿಲ್ಲ. ಗಟ್ಟಿಯಾಗಿ ಮಾತನಾಡುವನಲ್ಲ ಧರ್ಮಜ. ನಾರಾಯಣ, ಎನ್ನನ್ನು ನೋಡಿ ಹಲ್ಲು ಕಡಿಯುವನಲ್ಲ. ಮುಖ್ಯದಿಂದಿರುವ ಭೀಮಸೇನನಿಗೆ ಶೀಘ್ರವೇ ಶಾಂತಿ ಎಂಬೋಧಿಸು ಧರ್ಮರಾಯ. ಸಹೋದರನ ಮಾತು ಮಾತ್ರ ಬಹುವಿನಯ. ಸಹೋದರನಾದ ಋಷಿಯೇ, ಅನ್ನವಾದ ಧರ್ಮನನ್ನೇ ವೇದಚಿತನಾದ ಮಾಧವನು ನಮ್ಮ ಪ್ರಾಣ ರಕ್ಷಕನು. ಪರಂಧಾಮನಾದ ಗೋವಿಂದನು ಸರ್ವ ಜೀವಿಗಳಿಗೆ ಪ್ರಧಾನನಾಗಿರುವನು. ಚರ ಜೀವಿಗಳನ್ನು ಅಂತರಂಗದಲ್ಲಿ ದಾಟಿಸುವ ಸೂತ್ರಧಾರನು ಹೇ ಕೃಷ್ಣನು. ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಕರ್ತನಾಗಿರುವನು. ಮೃಗೋದರ ಪಂಚ ಬಾಂಧವರಿಗೆ ಪಕ್ಷನಾಗಿರುವನು ಲಕ್ಷ್ಮೀವರ. ಕೃಷ್ಣ, ಭೀಮ, ಈ ಧರ್ಮಜನಿಗೆ ಆಗಲೇ ಹೋಗಿ ಏನು ಹೇಳಿದೆ? ಇದ್ದದ್ದನ್ನು ಹೇಳಿದನು ಭೀಮಸೇನ. ಒಟ್ಟಿನ ಮೇಲೆ ಸಂರಕ್ಷಣೆಯನ್ನು ಮಾಡಿರುವಿಯಾ? ಹೌದೇನು? ಬಿಡು ಬಿಡು ಅಣ್ಣ, ಈ ಪಕ್ಷಿ ವಾಹನದ ದ್ರಾಕ್ಷಿ ವೇಣನೇನು? ಅಗ್ರಜ, ಅನುಜ, ಬಾಂಧವರ ಪಕ್ಷನಾಗಿದ್ದರೆ ಅಭಿಮನ್ಯನ ಪ್ರಾಣದಾತಕ್ಕೆ ರಕ್ಷಿಸಿ ಹೋದನು. ಅಣ್ಣ ಅಗ್ರಜ, ಅನುಜ, ಶೋನೀಶನಾಥ ಕವರವನ ಬಲದೊಳಗೆ ಜಾನನಾಥ ಅಭಿಮಾನವ ಗೋಣು ಬಿಡಿದು ಮಾತನಾಡುವರು ಈ ಅಗ್ರಜ. ಅನುಜ, ತತ್ತರ ಪದದ ಪರತತ್ವವನ್ನು ಎತ್ತಿ ನೆತ್ತಿಯ ಮೇಲೆ ಪತ್ತು ಮತ್ತಗದ ಗಾಮನೀರೆಂಬ ಗೊಲ್ಲದಿಯರನ್ನು ಮಾತ್ರ ಸಲಹಿದನು. ಅಗ್ರಜ, ಅನುಜ, ಕೃಷ್ಣ, ಭೀಮ, ಪಾರ್ಥನ ಪುತ್ರನ ಮೇಲೆ ಮಾಯ ಮಾಡಿದನು. ದೇವತೆಗಳಿಗೆ ಮಾತ್ರ ಪರಿಹರಿಸಿ ಪಾಲಿಸಿದನು. ಅಗ್ರಜ, ಅನುಜ, ಉತ್ತಮ ಮತಿವಿತನಾದ ಸಹೋದರ ಮಗನನ್ನು ಮಾತ್ರ ಮೃತ್ಯುಗೆ ತುತ್ತು ಮಾಡಿದನು ಈ ಪುಣ್ಯಾತ್ಮನು. ಅಗ್ರಜ, ಅನುಜ, ಏ ರವಿ ಬಿನ್ನೋಳ ಮಗನಿಗೆ ಸಿಲುಕಿದ ಕರಿಯ ಗೌರವ ಬಂಧನದೊಳಗೆ ಅವರ ಪ್ರಾಣವನ್ನು ರಕ್ಷಿಸಿದಾತನು. ಅಗ್ರಜ, ಅನುಜ, ಶೋಣೀಶನಾದ ಕವಚವನ ಬಲದೊಳಗೆ ಜಾನನಾದ ಅಭಿಮಾನ್ಯವು ಗೋಣು ಮಿಡಿದು ಮಾತನಾಡುವುದು ಈ ಮಾಯಕಾರನು ನ್ಯಾಯವಂತ. ಅಗ್ರಜ, ಸೋದರ ಹಳೆಯನ ಮೇಲೆ ಕರುಣವಿಲ್ಲದ ವೈದ್ಯೆ ದೂರದೊಳಗೆ ಕವರವರ ಕಡೆಯಿಂದ ಕೋಸನ ಕಡಲನ್ನು ಕೊಯಿಸಿದನು. ಅವನಿಗೆ ಬಂಧುಗಳೊಳಗೆ ಅಗೌರವ ಮಾಡಿದಾದನು ಈ ನಾರಾಯಣನು. ಅಗ್ರಜ, ಅನುಜ, ಸೋದರ ಹಳಿಯನ ಮೇಲೆ ಕರುಣೆ ಇಲ್ಲದ ವೈದ್ಯೆ. ಅಗ್ರಜ, ಅನುಜ, ಈ ಕೃಷ್ಣನ ಹಂತ ಮೆರಿವಾದಂತನಾಗಿದ್ದರೆ ನಿಂದಿರಿಸಿ ಮರದ ಮೇಲೆ ನಿಂತು ನೋಡಾನೆ. ಅಗ್ರಜ, ಅನುಜ, ಈತನು ಅಂತ ಸತ್ಯವಂತನಾಗಿದ್ದರೆ ಕುತ್ತಿಗೆಯನ್ನು ಕೊಯ್ದಾಟ. ಅಗ್ರಜ, ಅನುಜ, ದೂರದೊಳಗೆ ಕವರವರ ಕಡೆಯಿಂದ ಕೂಸನ ಕರಳನ್ನು ಕೊಯ್ಸಿದನು.
ಅನುಜ ಈತನು ಕುಲವಂತನಾಗಿದ್ದರೆ ಕುಲಹೀನರದಲ್ಲಿ ಬಳಿಕೆ ಮಾಡ್ಯಾನ. ಈತನು ಅಂತ ಕಲಿವಂತನಾಗಿದ್ದರೆ ಕುಲಕ್ಕೆ ಬೈವಟ್ಟು ಓಡಾನ. ಹಿರಿಯನಿಗೆ ದೇವತೆಯನಾಗಿರುವನು ತರಳ ಬಂದಾನ. ಅಗ್ರಜ ಅನುಜ ದೇವತೆಗೆ ತರುವನಾಗಿರುವನು ಅಗ್ರಜ ಅನುಜ ಜಗಕ್ಕೆ ಹಿರಿಯನಾಗಿರುವನು ಅಣ್ಣ ಈ ಕಮಲ ಕಣ್ಣಿನ ಕೃಷ್ಣನು. ಅಗ್ರಜ ಅನುಜ ತಣ್ಣಲ್ಲಿ ಎಣ್ಣಾಗಿ ರಕ್ಕಸರ ಕುಲಗಳ ಪುಣ್ಯಾತ್ಮವಲ್ಲವೇ? ಅಗ್ರಜ ಅನುಜ ಈತನು ಅಂತ ಬಲವಂತನಾಗಿದ್ದರೆ ಅಯ್ಯೋ ಮಗನ ಮುಖವನ್ನಾದರೂ ನೋಡದ ಚನ್ನಗನಾದ ಅಭಿಮಾನ್ಯವ ಕಾಳಗದಂದು ಮಾತುಗಳು ಮಾಡುವಲ್ಲ ಈ ಕಪಲ ಕೃಷ್ಣನ. ಕೃಷ್ಣ ಎನ್ನ ಹದರು ತೀರಿ ತನ್ನ ದತ್ತಲಾದ ನುಡಿಯನ್ನು ನುಡಿದರೆ ನಿಮ್ಮ ಮುಂದೆ ಏನನ್ನಾದರೂ ಏನವನು ಆಗ್ರಜ ಏನು ಮಾಡಲಿ? ಅಮ್ಮ ಸುಭದ್ರ ನಿಮ್ಮ ಹಣ್ಣನೆಂಬ ಕಪಟ ಬುದ್ಧಿಯೋಳು ಏನು ಕಾಣುವವನಂತೆ ಮರಣವಾದ ಮಗನನ್ನು ಸುದ್ದಿಯನ್ನು ಹೇಳುವುದಕ್ಕೆ ಕುಳಿತುಕೊಂಡು ಬಂದಿರುವನು. ಪಾಪ ಎತ್ತು ಬಂದು ಒಂದು ಮುಚ್ಚಿನ ಮಾತನ್ನಾಡಮ್ಮ ಪಲ್ಲುಗಳ ರಾಣಿ. ಇಂಥ ಮೋಸವನ್ನು ಮಾಡಬೇಕೆಂದು ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡುತ್ತಿರಲಿಲ್ಲ. ನಾನೇನು ಅಂತ ಕಾರ್ಯವನ್ನು ಮಾಡಿದ್ದೇನೆ ಸಹೋದರಿ. ಸೋದರಳಿಯನು ನಿನಗೆ ಅಂಥ ಭಾರವಾಗಿದ್ದಾನೆ. ಅದೇಗೆ ಸಹೋದರಿ? ಶ್ರೀಹರಿ ಸಹೋದರಿ ಹೇಳಿದನೆ ಕೇಳು. ಹಿಂದೆ ಕೇಳೋ ಅಗ್ರಜ
ನಾನೇನು ಅಂತ ಕಾರ್ಯವನ್ನು ಮಾಡಿದೆ ಸಹೋದರಿ. ಅಯ್ಯೋ ಕುಂಕಾರನಿಗಿಂತ ಮಣ್ಣಿನ ಹಾವಿಗೆಯಲ್ಲಿ ಸುಂದರ ಕಟ್ಟಿಗೆ ಹುಡುಕಿದರೆ ಸಿಕ್ಕೀತೆ, ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆ ಗುಣ ಬರುತ್ತದೆ. ಅಯ್ಯೋ ಅಣ್ಣಯ್ಯ, ಮಾಡಬಾರ್ದು ಇಂಥ ನ್ಯಾಯ. ಸಾರಥಿ ದೇವ ಏನಿದು ಅಪರ್ಯಾತಿ? ಅದೇನು ದೇವ, ಇಲ್ಲಿಯವರೆಗೂ ಭೀಮನ ಕೂಡ ವಾದಿಸಿದ್ದು ಸಾಕು ಸಾಕಾಯಿತು. ಹೌದೇನು ದೇವ, ನಾನು ಇಲ್ಲಿಗೆ ಬರಬಾರದಿತ್ತು, ಬಂದಿದ್ದೆ ಬುದ್ಧಿ ಹೋಯಿತು. ಹೌದು ದೇವ. ಅಮ್ಮ ಸಹೋದರಿ, ಅಣ್ಣ ಸರಿಯಲ್ಲೇ ನಾನು ಇಲ್ಲದ ಸಮಯದಲ್ಲಿ ಮಗನನ್ನು ದುರಯಕ್ಕೆ ಕಳಿಸಿ ಎನ್ನನ್ನು ದುಡಿವೆ. ಅಮ್ಮ ಸಹೋದರಿ, ಅಣ್ಣಯ್ಯ ಹೇಳುವುದು ಕೇಳು. ಚೆನ್ನಾಗಿ ಹೇಳು. ಮುಗಿಸ್ಕೊಂಡ್ ಬರ್ತಾನೆ. ಕಣ್ಣೀರ ಸುರೆ ಸುರೆಯ ತಂಗಿ, ಕಣ್ಣೀರ ಸುರೆ ಸುರೆಯ ಅಮ್ಮ ಸಹೋದರಿ, ಅಣ್ಣ ಸರಿಯಲ್ಲೇ ನಿನ್ನ ಪುತ್ರನು ನಿನ್ನ ಪತಿಯಾದ ಪ್ರಾಪ್ತವ್ರತವನ್ನು ನಡೆಸಿಕೊಂಡು ಹೋದದ್ದು ಕಣ್ಣಿಗೆ ನೋಡಿ ನೋಡಿ ಎಂದು ಇಲ್ಲದ ದೋಷಾರೋಪಣೆಯನ್ನು ಕಲ್ಪಿಸಿ ತಾಯಿಯನ್ನ ಮೇಲೆ ಏತಕ್ಕೆ ಬೇಸರಗೊಳ್ಳಿದೆ ಸಹೋದರಿ? ಕಾಲಕಲ್ಪತಕ್ಕೆ ಸರಿಯಾಗಿ ಹರಿದು ಹೋದ ಹರಿಮಣ್ಣಿಗೋಸ್ಕರ ಯಾತಕ್ಕೆ ದುಃಖಿಸುವಿ? ಇನ್ನು ನಿನ್ನ ಸುಖ ನಡೆದನೆಂಬ ಪತಿಯೊಡನೆ ಜೊತೆಗೂಡಿ ಸುಖವನ್ನು ಪಡು ಸುಭದ್ರಿಯಾದ ಸಹೋದರಿ ಎನ್ನನ್ನು ಬಿಡಿನುಡುವೆಂದ ಯಾತಕ್ಕೆ ಹಾಡುವಿ? ಸಹೋದರಿ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳುತ್ತಿದೆ. ಿ
ಕುರುಡನ ಕೈಯಲ್ಲಿ ಕೋಲು ಬರಿದಂತೆ ಮಾಡಿದೀಯ. ಅದೇಕೆ ಸಹೋದರಿ? ನದಿಯಲ್ಲಿ ಅರವರಿಗೆ ಕಂಡಿಯನ್ನು ಕೊಡಿದೀಯ. ಅಣ್ಣಯ್ಯ ಸಹೋದರಿ, ನೀನೆಷ್ಟು ಕಾರಣದಿಂದಲೂ ನಿನ್ನ ಮಾತನ್ನು ನಾನು ನಂಬಲಾರೆನು. ನಿನ್ನ ಅಂತಃಕರಣವು ನನ್ನ ಮಗನ ಮೇಲಿದ್ದಿದ್ದರೆ ನನ್ನ ಮಗನ ಪ್ರಾಣಕ್ಕೆ ನಷ್ಟವೇ ಇತ್ತು. ಅಯ್ಯೋ ಅಣ್ಣಯ್ಯ, ಮಾಡಬಾರದು. ಅಮ್ಮ ಸಹೋದರಿ, ಅಂದ ಶ್ರೀಹರಿ, ಹೇಳುವುದು ಚೆನ್ನಾಗಿ ಕೇಳು. ಸಾಧ್ಯವಿಲ್ಲ.